ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅನ್ಕೊಂಡಿದ್ದು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ನಾಗರಬಾವಿ ಬಂದಿದ್ದೀನಿ ನಾಗರಬಾವಿನಲ್ಲಿ ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ಅಂತ ಅದ್ಭುತವಾಗಿರೋಂಥ ಮಶ್ರೂಮ್ ಬಿರಿಯಾನಿ ಸಿಗುತ್ತೆ ಅದಲ್ಲದೆ ಇವಾಗ ಮಧ್ಯಾಹ್ನದ ಹೊತ್ತು ಅನ್ಲಿಮಿಟೆಡ್ ಊಟ ಅಂತ ಕೊಡ್ತಾ ಇದ್ದಾರೆ ಮುದ್ದೆ ಊಟ ಮುದ್ದೆ ಜೊತೆಗೆ ರೈಸು ಪಲ್ಯ ಸಾರು ರಸಮ್ಮು ಇಷ್ಟು ಬರುತ್ತೆ ರೈಸ್ ಅನ್ಲಿಮಿಟೆಡ್ ಅಂತ ನೀವು ಎಷ್ಟು ಸರಿ ಬೇಕಾದ್ರೆ ಹಾಕಿಸ್ಕೊಂಡು ಊಟ ಮಾಡ್ಬೋದು ಹೊಟ್ಟೆ ತುಂಬ ಊಟ ಸಿಗುತ್ತೆ ಕೇವಲ 50 ರೂಪಾಯಿಗೆ ಊಟನ ಕೊಡ್ತಾ ಇದ್ದಾರೆ ಎಲ್ಲಿ ಅಂದರೆ ನಾಗರಬಾವಿ ನಿಮಗೆ ಈ ಕಡೆ ನಾಯಂಡಹಳ್ಳಿ ಕಡೆಯಿಂದ ಬಂದರೆ ಹೀಗೆ ಸ್ಟ್ರೈಟ್ ಬಂದು ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಒಂದು ಹೋಟೆಲ್ ಸಿಗುತ್ತೆ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಊಟ ಸಿಗುತ್ತೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಒಳ್ಳೆ ಊಟ ಕೊಡಿಸ್ತೀನಿ ಇವತ್ತು ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಗುಣಶೇಖರ್ ಅಂತ ಹೇಳಿ ರಾಜಶೇಖರ್ ಅವರು ನಾವು ಸರ್ ಹೋಟೆಲ್ ಹೆಸರು ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ ಸರ್ ಇದು ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ನಾಗರಬಾವಿ ಅಂತ ಗೂಗಲಲ್ಲಿ ಹಾಕಿದ್ರೆ ಬರುತ್ತೆ ಇದು ಆ್ಯಕ್ಚುಲಿ ನಾಗರಬಾವಿ ಟು ನಾಯಂಡಹಳ್ಳಿ ಔಟರ್ ರಿಂಗ್ ರೋಡಲ್ಲಿ ಇರೋದು ಮೇಲ್ಕೋಟೆ ಪುಳಿಯೋಗರೆ ಮುಳುಬಾಗಲ್ ದೋಸೆ ಅಪ್ಪು ಮಶ್ರೂಮ್ ಬಿರಿಯಾನಿ ಅಂತ ಹೋಟೆಲ್ ನೇಮು ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಮತ್ತು ಮಧ್ಯಾಹ್ನ ಲಂಚು 12 ಗಂಟೆಗೆ ಊಟ ಅನ್ನ ಸಾಂಬಾರು ರಸಮ್ ಒಂದು ಪಲ್ಯ ಒಂದು ಉಪ್ಪಿನಕಾಯಿ ಒಂದು ಹಪ್ಪಳ ಮತ್ತು ಮುದ್ದೆ ಮತ್ತು ದೊಡ್ಡದು ಒಂದು ಚಪಾತಿ ನಂಜನಗೂಡು ಚಪಾತಿ ಅಂತ ಹೇಳ್ತೀವಿ ಅದನ್ನು ದೊಡ್ಡ ಚಪಾತಿ ಸಿಗುತ್ತೆ ಓನ್ಲಿ 30 ರೂಪಾಯಿ ಚಪಾತಿ ಅದು ಅನ್ನ ಸಾಂಬಾರು ಇದೆಲ್ಲ 50 ರೂಪಾಯಿ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು ಹಾಂ ಅನ್ನ ಸಾಂಬಾರ್ ಅನ್ಲಿಮಿಟೆಡ್ ಹೌದು ನಮ್ದೆಲ್ಲ ಕ್ಯಾಟ್ರಿಂಗ್ ಇರೋದ್ರಿಂದ ಒಂದು ಜನಕ್ಕೆ ಕಡಿಮೆ ದುಡ್ಡಲ್ಲಿ ಹೊಟ್ಟೆ ತುಂಬ ಊಟ ಕೊಡಬೇಕು ಅನ್ನೋ ನಮ್ಮ ಕಾನ್ಸೆಪ್ಟ್ ಇರೋದು ಪ್ರತಿದಿನ ಕ್ಯಾಟ್ರಿಂಗು 100 ಜನಕ್ಕೆ 300 ಜನಕ್ಕೆ 500 ಜನಕ್ಕೆ ಇದ್ದೇ ಇರುತ್ತೆ ಅದರಿಂದ ಆ ಒಂದು ಥಿಂಕಿಂದ ಇಲ್ಲಿ ಜನಗಳಿಗೆ ಒಂದು ಒಳ್ಳೆ ಊಟ ಕೊಡೋಣ ಅನ್ನೋ ಒಂದು ಪ್ಲಾನಿಂಗಿಂದ ಇದನ್ನು ಶುರು ಮಾಡಿದ್ದೀವಿ ಆಮೇಲೆ ನಮ್ಮ ಕಾನ್ಸೆಪ್ಟು ತುಂಬ ಚೆನ್ನಾಗಿರಬೇಕು 10 ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ ಹೊಟ್ಟೆ ತುಂಬ ಜನ ತಿಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ನಮ್ಮ ಕಾನ್ಸೆಪ್ಟು ಸರ್ ಇದು ಬೆಳಿಗ್ಗೆ 7 ಗಂಟೆಯಿಂದ ನಾಳೆ ಬೆಳಿಗ್ಗೆ 3 ಗಂಟೆವರೆಗೂ ಓಪನ್ ಇರುತ್ತೆ ಆದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಒಂದು 8 ಗಂಟೆಯಿಂದ ಒಂದು ಮಧ್ಯಾಹ್ನ ಒಂದು 10:30 11 ಗಂಟೆವರೆಗೂ ಇರುತ್ತೆ ತದನಂತರ 12 ಗಂಟೆಗೆ ಶುರು ಆಗುತ್ತೆ ಊಟ 12 ಗಂಟೆಯಿಂದ 3-3:30ವರೆಗೂ ಊಟ ಸಿಗುತ್ತೆ ತಿರ್ಗಿ ಸಂಜೆ ಮಾಮೂಲಿ ಸ್ನ್ಯಾಕ್ಸು ಬಂಗಾರಪೇಟೆ ಚಾಟ್ಸ್ ಇರುತ್ತೆ ಮುಳುಬಾಗಲ್ ದೋಸೆ ಮಶ್ರೂಮ್ ಬಿರಿಯಾನಿ ಇದೆಲ್ಲ ಸಿಗುತ್ತೆ ಸಂಜೆ ತಿರ್ಗಾ ಸಂಜೆ 8 ಗಂಟೆಗೆ ಬಿಸಿ ಬಿಸಿ ಇಡ್ಲಿ ಬೆಳಗಿನ ಜಾವ 2 ಗಂಟೆವರೆಗೂ ಸಿಗುತ್ತೆ ಸರ್ ಫುಡ್ಡು ಬೆಳಗಿನ ಜಾವ ಇಡ್ಲಿ ವಡೆ ದೋಸೆ ರೈಸ್ ಪಾ ಚಿತ್ರಾನ್ನ ಪುಳಿಯೋಗರೆ ಮದ್ದೂರೊಡೆ ಕಾಫಿ ಟೀ ಎಲ್ಲ ಸಿಗುತ್ತೆ ನೈಟ್ ಎಲ್ಲ ಪೂರ್ತಿ ಇರುತ್ತೆ ಬರೀ ನಮ್ಮ ಹೋಟೆಲ್ಗೆ ರೆಸ್ಟ್ ಇರೋದು 4 ಅವರ್ಸ್ ಮಾತ್ರ ರೆಸ್ಟು ಬೆಳಿಗ್ಗೆ 3 ಗಂಟೆ 4, 5, 6 ಗಂಟೆವರೆಗೂ ತಿರ್ಗಾ 7 ಗಂಟೆಗೆ ತಿರ್ಗಾ ರಿಟರ್ನ್ ಓಪನ್ ಆಗಿರುತ್ತೆ ಮತ್ತೆ ಸ್ಟಾರ್ಟ್ ಆಗಿರುತ್ತೆ ಓಕೆ ಸೂಪರ್ ಸರ್ ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಏನಿದೆ ಸರ್ ನಿಮಗೆ ಪರಂಪರೆ ಮೇಲ್ಕೋಟೆ ಪುಳಿಯೋಗರೆ ನಾಗರಬಾವಿ ಅಂತ ಹಾಕಿದ್ರೆ ಸಾಕು ನಿಮಗೆ ಗೂಗಲಲ್ಲಿ ಬರುತ್ತೆ ಇಲ್ಲ ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ನಾಗರಬಾವಿ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಸಾಕು ಸಿಗುತ್ತೆ ಇಲ್ಲ ಮಿಡ್ ನೈಟ್ ಫುಡ್ ಅಂತ ಹಾಕೊಂಡ್ರೆ ಸಾಕು ನಿಮಗೆ ಗೂಗಲಲ್ಲಿ ಸಿಗುತ್ತೆ ಓಕೆ ಯಾವ ಏರಿಯಾ ಸರ್ ಇದು ನಾಗರಬಾವಿ ಟು ನಾಯಂಡಹಳ್ಳಿ ಔಟರ್ ರಿಂಗ್ ರೋಡ್ ಇದು ಇವಾಗ ನಾಯಂಡಹಳ್ಳಿ ಕಡೆಯಿಂದ ಬಂದರೆ ನಾಗರಬಾವಿ ಸರ್ಕಲ್ಲು ಅಂಬೇಡ್ಕರ್ ಕಾಲೇಜ್ಗೆ ಹೋಗ್ಬೇಕು ಸರ್ವಿಸ್ ರೋಡ್ ಇದೆ ಆ ಎಂಟ್ರಿಲೇ ಹೋಟೆಲ್ ನಿಮಗೆ ಹೋಟೆಲ್ ಸರ್ವಿಸ್ ರೋಡಲ್ಲೇನೆ ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲ ಇಲ್ಲಿಗೆ ತರ್ತೀರಾ ಎಲ್ಲ ಇಲ್ಲಿಗೆ ಬರುತ್ತಾ ರಸಮ್ಮ ಓಕೆ ವೈಟ್ ರೈಸ್ ಓಕೆ ಇದೊಂದು ಸಾರು ಓಕೆ ಇದು ರಸಮ್ಮು ಮಜ್ಜಿಗೆ ಅದೊಂದು ಟೊಮೊಟೊ ಚಟ್ನಿ ಫಸ್ಟ್ ಮಾಡಿದ್ವಿ ಸರ್ ಅದು ಇನ್ಸ್ಟಾಗ್ರಾಮ್ಗೆ ಮಜ್ಜಿಗೆ ಆಯ್ತಲ್ಲ ಮಜ್ಜಿಗೆ ಸೊ ಅಪ್ಪು ಮಶ್ರೂಮ್ ಬಿರಿಯಾನಿನಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತೆ ಮಧ್ಯಾಹ್ನದ ಹೊತ್ತು ಒಂದು ಒಳ್ಳೆ ಊಟ ಸಿಗುತ್ತೆ ಮುದ್ದೆ ಊಟ ಅಂದಿದ ತಕ್ಷಣ ಮುದ್ದೆ ಅನ್ಲಿಮಿಟೆಡ್ ಅಲ್ಲ ಬಿಳಿ ಅನ್ನ ಅನ್ಲಿಮಿಟೆಡ್ ವೈಟ್ ರೈಸ್ ಅನ್ಲಿಮಿಟೆಡ್ ಮುದ್ದೆ ಜೊತೆಗೆ ಪಲ್ಯ ಇರುತ್ತೆ ಹಪ್ಪಳ ಇರುತ್ತೆ ರಸಮ್ ಇರುತ್ತೆ ಮಜ್ಜಿಗೆ ಅನ್ಲಿಮಿಟೆಡ್ ಅಂತ ನೀವು ಎಷ್ಟು ಸರಿ ಬೇಕಾದ್ರೂ ಹಾಕಿಸ್ಕೋಬೋದು ಸೊ ಪಲ್ಯ ಟ್ರೈ ಮಾಡೋಣ ಎಲೆಕೋಸಿನ ಪಲ್ಯ
ಡೈಲಿ ಒಂದೊಂದು ಥರ ಪಲ್ಯ ಇರುತ್ತಂತೆ. ಚೆನ್ನಾಗಿದೆ. ಎಲೆಕೋಸನ್ನು ಕೂಡ ಚೆನ್ನಾಗಿ ಬೇಯಿಸೋರೆ, ಅರ್ಶಿನ ಬಳಸಿದ್ದಾರೆ, ಹಸಿರು ಮೆಣಸಿನಕಾಯಿ ಖಾರ ಸಿಗುತ್ತೆ, ಮತ್ತು ಕಾಯಿ ಜಾಸ್ತಿ ಬಳಸಿದ್ದಾರೆ, ಹಂಗಾಗಿ ಸ್ವಲ್ಪ ಆ ರಿಚ್ನೆಸ್ ಸಿಗುತ್ತೆ. ಚೆನ್ನಾಗಿದೆ. ಇವತ್ತು ನುಗ್ಗೆಕಾಯಿ ಸಾರು ಕೂಡ ಚೇಂಜ್ ಆಗ್ತಿರುತ್ತೆ. ನೀವು ಇದೆ ಅಂತಲ್ಲ, ಇಲ್ಲಿ ಬಂದಾಗ ದೋಸೆ ಟ್ರೈ ಮಾಡ್ಬೋದು, ಮಶ್ರೂಮ್ ಪಲಾವ್ ಟ್ರೈ ಮಾಡ್ಬೋದು, ಪುಳಿಯೋಗರೆ ಟ್ರೈ ಮಾಡ್ಬೋದು, ತುಂಬ ಆಪ್ಷನ್ ಇದೆ. ಅನ್ಲಿಮಿಟೆಡಲ್ಲಿ ಅಂತ ಅಂದಾಗ ಮಾತ್ರ ನಿಮಗೆ ಮುದ್ದೆ ಊಟ ಸಿಗುತ್ತೆ. ಮುದ್ದೆ ಗಟ್ಟಿ ಸಾರು ಬಸ್, ಗಟ್ಟಿ ಸಾರು ಇದ್ರೇ ಚೆಂದ. ಮುದ್ದೆ ಯಾವಾಗ್ಲೂ ತೆಳು ಸಾರು ಮುದ್ದೆಗೆ ಚೆನ್ನಾಗಿ ಸೆಟ್ ಆಗಲ್ಲ. ನುಗ್ಗೆಕಾಯಿ ಸಾರು ಮಾಡಿದ್ದಾರೆ, ಮುದ್ದೆನೂ ಚೆನ್ನಾಗಿದೆ. ಮನೆಗಳಲ್ಲಿ ಹೇಗೆ ಮಾಡ್ತೀವೋ ಸೇಮ್ ಟು ಸೇಮ್ ಹಂಗೆ ಮಾಡಿದ್ದಾರೆ. ಮತ್ತು ಇನ್ನು ಚಪಾತಿ ಸಿಗುತ್ತೆ, ನಂಜನಗೂಡು ಚಪಾತಿ ಅಂತ ದೊಡ್ಡ ಚಪಾತಿ ಬಾಸ್. 3 ಚಪಾತಿ ಸೇರಿದ್ರೆ ಒಂದು ಚಪಾತಿ ಅನ್ನಂಗೆ ಅಷ್ಟು ದೊಡ್ಡ ಚಪಾತಿ ಮಾಡ್ತಾರೆ. ಬರೀ ಚಪಾತಿ ಅಂದರೆ ಬರೀ ಗೋಧಿ ಹಿಟ್ಟಲ್ಲ, ಅದಕ್ಕೆ ಮೆಂತ್ಯ ಸೊಪ್ಪನ್ನು ಬಳಸ್ತಾರಂತೆ. ಅಂದರೆ ನಂಜನಗೂಡಲ್ಲಿ ಇನ್ನೂ ಸ್ವಲ್ಪ ಚಿಕ್ಕದು ಮಾಡ್ತಾರಂತೆ, ಬಟ್ ಇಲ್ಲಿ ಸ್ವಲ್ಪ ಇನ್ನೂ ದೊಡ್ಡದಾಗೆ ಮಾಡ್ತಾ ಇದ್ದಾರಂತೆ. ಈ ನೂಲ್ ಅಲ್ಲ, ಏನು ಪರೋಟ ಅದೇನೋ ಪರೋಟ ಬಸ್, ಅದು ರುಮಾಲಿ ರೊಟ್ಟಿ ಅಂತೀವಲ್ಲ, ರುಮಾಲಿ ರೊಟ್ಟಿ ಅಂದರೆ ದೊಡ್ಡದಾಗಿ ಬರುತ್ತಲ್ಲ, ಆ ರೀತಿ ಇವ್ರು ಚಪಾತಿನೇ ಮಾಡ್ತಿದ್ದಾರೆ. ಒಂದು ಚಪಾತಿ ತೊಗೊಂಡ್ರೆ ಹೊಟ್ಟೆ ತುಂಬ ಹೋಗುತ್ತೆ. 30 ರೂಪಾಯಿಗೆ ಒಂದು ಚಪಾತಿನ ಕೊಡ್ತಾ ಇದ್ದಾರೆ. ಅದಕ್ಕೂ ಕೂಡ ಕಾಂಬಿನೇಷನ್ ಇದ್ದೇ ಇರುತ್ತೆ. ಚೆನ್ನಾಗಿದೆ. ಮುದ್ದೆ ಆದಮೇಲೆ ನೀವು ರೈಸ್ನ ಎಷ್ಟು ಸರಿ ಬೇಕಾದ್ರೆ ಹಾಕ್ಸ್ಕೊಬೋದು. ಮುದ್ದೆ ಖಾಲಿ ಮಾಡಿ ರೈಸ್ ಹಾಕ್ಸ್ಕೊತೀನಿ. ನೀವೇನಾದರೂ ಈ ಕಡೆ ಇದ್ದಾಗ ಒಂದ್ಸತಿ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ 50 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ. ಬಂದು ಒಂದ್ಸತಿ ಟ್ರೈ ಮಾಡಿ. ಬಾಯ್.